ಈಗ ಕಾಮನ್ ಆಗಿ ನಮಗೆ ಕಾಣಿಸ್ಕೊಳ್ತಾ ಇರೋದೇನಂದ್ರೆ ಈ ಉಷ್ಣತೆ ಯಾವಾಗ್ಲೂ ಈ ಹೊಟ್ಟೆಯಲ್ಲಿ ಉರಿ ಆಗುವಂಥದ್ದು, ಕಣ್ಣಲ್ಲಿ ಉರಿ ಆಗ್ತಾ ಇರುವಂಥದ್ದು. ಬ್ಯಾಂಗ್ಳೂರಲ್ಲಂತೂ ತುಂಬ ಡಿಹೈಡ್ರೇಷನ್ ಜಾಸ್ತಿ ಆಗಿಬಿಟ್ಟಿದೆ. ಆದರೆ ನೋಡ್ತಾ ನೋಡ್ತಾ ನಾವು ಸ್ಕೂಲ್ಗಳಲ್ಲೇ ನೋಡ್ತೀವಿ, ಜ್ವರನೂ ಬಂದಿದೆ, ಕೆಮ್ಮು ಬಂದಿದೆ, ಹಾಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಕೆಲವ್ರಿಗೆ ಥ್ರೋಟ್ ಇನ್ಫೆಕ್ಷನ್ ಆದರೆ ಕೆಲವ್ರಿಗೆ ಐ ಇನ್ಫೆಕ್ಷನ್ ಆಗುತ್ತೆ, ಕೆಲವ್ರಿಗೆ ಹೊಟ್ಟೆ ಇನ್ಫೆಕ್ಷನ್ ಆದರೆ ಕೆಲವ್ರಿಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಈ ಇನ್ಫೆಕ್ಷನ್ ಅನ್ನೋದು ಇವಾಗ ಇನ್ನೂ ಸಮ್ಮರ್ ಬರ್ತಾ ಇದೆ ಅನ್ನೋವಾಗ್ಲೇ ನಮಗೆ ಇದೆಲ್ಲನೂ ಜಾಸ್ತಿ ಆಗ್ತಾ ಇದೆ. ಇಷ್ಟು ಬೇಗ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ನಾವು ನೋಡ್ದಂಗೆ ಬಿಸಿಲು ಅಂತ ಬರ್ತಾ ಇದೆ. ಡಿಹೈಡ್ರೇಷನು ಅಷ್ಟೇ ಆಗುತ್ತೆ. ನಮ್ಮ ಬಾಡಿನಲ್ಲಿರುವಂತಹ ವಾಟರ್ ಅಂದರೆ ನೀರಿನ ಅಂಶ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಇದು ಎಲ್ಲನೂ ಆಗೋದು. ಹಾಗಾದರೆ ಇದಕ್ಕೆಲ್ಲನೂ ನಾವು ಏನು ಮಾಡಬೇಕು? ಯಾವಾಗಲೂ ಮೆಡಿಸಿನ್ಸ್ಗೆ ದುಡ್ಡು ಸ್ಪೆಂಡ್ ಮಾಡಬೇಕಾ? ಮನೆಯಲ್ಲಿರುವಂತಹ ಒಂದು ಮೆಡಿಸಿನ್ಸ್ನ ನಾವು ಬಳಸ್ಬೋದಾ? ಆಯುರ್ವೇದಿಕ್ನಲ್ಲಿ ಯಾವುದಾದ್ರೂ ಇದಕ್ಕೆ ಬಳಸೋವಂಥದ್ದು ಇದೆಯಾ? ಇಲ್ಲ ಮನೆಯಲ್ಲೇ ಏನಾದರೂ ಬಳಸ್ಬೋದಾ ಅನ್ನೋದಾಗಿದ್ದರೆ, ಮಕ್ಕಳಿಗೆ ಅನ್ನೋದಾಗಿದ್ದರೆ ಏನು, ಮತ್ತು ಹೆಂಗಸರಿಗೆ ಅನ್ನೋ ಆಗಿದ್ರೆ ಏನು, ಮತ್ತು ಗಂಡಸರಿಗೆ ಅನ್ನೋ ಆಗಿದ್ರೆ ಏನು, ಮತ್ತು ಪ್ರೆಗ್ನೆನ್ಸು ಇದನ್ನು ತಗೋಬೋದಾ? ಇಲ್ಲ ಪ್ಯಾರಾಲಿಸಿಸ್ ಆಗಿರೋರು ಇಂಥದ್ದನ್ನೆಲ್ಲ ತಗೋಬೋದಾ? ಈ ಐಟಮ್ಸ್ನ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದಾ ಈ ಉಷ್ಣತೆಗೆ ಅನ್ನೋದನ್ನು ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ರಮ್ನಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಈ ವಿಡಿಯೋನಲ್ಲಿ ಈ ಉಷ್ಣತೆಯಿಂದ ಕಾಪಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ಇದು ಅನ್ವಯಿಸಲ್ಲ, ಮತ್ತೆ ತಿರ್ಗಾ ಹೇಳ್ತೀನಿ. ಪ್ಯಾರಾಲಿಸಿಸ್ ಪೇಷಂಟ್ಸ್ಗೆ ಡಿಫ್ರೆಂಟು, ಪ್ರೆಗ್ನೆಂಟ್ಸ್ಗೆ ಡಿಫ್ರೆಂಟು, ಲೇಡೀಸ್ಗೆ ಡಿಫ್ರೆಂಟು, ಮಕ್ಕಳಿಗೆ ಡಿಫ್ರೆಂಟು. ಮತ್ತು ಕೈಕಾಲು ಜೋಮ್ ಹಿಡಿತಾ ಇರುತ್ತೆ ಈ ಕಾಲದಲ್ಲಿ. ಅಗೇನ್ ಅದು ಡಿಹೈಡ್ರೇಷನ್ ಇಂದಾನೆ ಆಗ್ತಾ ಇರುತ್ತೆ. ಇವಾಗ ನಾವು ಫಸ್ಟ್ ಸ್ಟೆಪ್ ತಿಳ್ಕೊಳ್ಳೋಣ. ಇನ್ಫೆಕ್ಷನ್ ಆಗ್ತಾ ಇದೆ, ಕಣ್ಣಿಗೆ ಇನ್ಫೆಕ್ಷನ್ ಆಗ್ತಾ ಇದೆ, ಕೆಲವರಿಗೆ ಸ್ಕಿನ್ ಇನ್ಫೆಕ್ಷನ್ ಆಗ್ತಾ ಇದೆ, ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇದೆ, ಕಿರುನಾಲಿಗೆ ನಾಲಿಗೆ ಇನ್ಫೆಕ್ಷನ್ ಆಗ್ತಾ ಇದೆ, ಲಂಗ್ಸ್ ಸ್ವಲ್ಪ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಇದೆಲ್ಲನೂ ಡಸ್ಟ್ ಅಲರ್ಜಿಯಿಂದ. ನಮಗೆಲ್ಲರಿಗೂ ಗೊತ್ತಿರೋದು ಏನಂದರೆ ಏರ್ ಪೊಲ್ಯೂಷನ್ ಇಂದ ಹಾಗೆ ಆಗುತ್ತೆ. ಏರ್ ಪೊಲ್ಯೂಷನ್ ತುಂಬ ಹೆಚ್ಚಿಗೆ ಆಗೋಗಿದೆ ಅನ್ನೋದು ನಮಗೆ ಗೊತ್ತಾದ್ಮೇಲೂ ನಾವು ಇಲ್ಲಿ ಅಪಾರ್ಟ್ಮೆಂಟ್ಸ್ಗಳಲ್ಲಿ ನಾವು ಜೀವನ ಮಾಡ್ತಾ ಇರಬೇಕಾದ್ರೆ ನಮಗಿಲ್ಲಿ ಏನು ದೊಡ್ಡ ದೊಡ್ಡ ಮರಗಳಿಲ್ಲ. ವಿಲೇಜ್ಗಳಲ್ಲಾದರೆ ಆರಾಮಾಗಿ ಆಕ್ಸಿಜನ್ ನಮಗೆ ಸಿಗುತ್ತೆ, ಗಾಳಿ ವಿಪರೀತ ಬರುತ್ತೆ. ಇಲ್ಲಂತೂ ಎಲ್ಲ ಕಡೆ ಒಂದು ಅಪಾರ್ಟ್ಮೆಂಟಲ್ಲೇ ನಿಮಗೆ ಗೊತ್ತು ಎಷ್ಟು ಮನೆಗಳಿರುತ್ತೆ. ಅಲ್ಲಿ ನಾವು ಪುಟ್ಟದಾಗಿ ಒಂದು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಗಿಡಗಳನ್ನ ಬೆಳೆಸ್ಕೊಂಡಿರ್ತೀವಿ. ಸೊ ಅದರಲ್ಲಿ ಸಿಗೋವಂತಹ ಆಕ್ಸಿಜನ್ ನಮಗೆ ಸಾಕಾಗುತ್ತಾ? ಹಾಗಾದರೆ ಹ್ಯೂಮನ್ ಬೀಯಿಂಗ್ಗೆ ಇಷ್ಟೇ ಸಾಕಾ? ನಾವು ಅನ್ಕೋತೀವಿ ನಮ್ಮ ಲೈಫ್ ಸ್ಟೈಲ್ಸ್ನ ನಾವು ಬದಲಾಯಿಸ್ಬಿಟ್ಟಿದ್ದೀವಿ ಅಂತ. ನಾವು ಮನೆಯಲ್ಲೇ ಯಾವ ಥರ ಮನೆ ಮದ್ದು ಮಾಡಿಕೊಂಡು ತುಂಬ ಒಳ್ಳೆಯದು. ಅದಕ್ಕಿಂತ ಹೆಚ್ಚಾಗಿ ನಂಬರ್ 1 ಫಸ್ಟ್ ಸ್ಟೆಪ್ ಕೊಡಬೇಕಾಗಿರೋದು ವಾಟರ್. ಎಲ್ಲರೂ ಪ್ಯಾರಾಲಿಸಿಸ್ ಪೇಷಂಟ್ಸ್ ಆಗಲಿ, ನಾರ್ಮಲ್ ಮಕ್ಕಳಾಗಲಿ, ಲೇಡೀಸ್ ಆಗಲಿ, ದೊಡ್ಡವರಾಗಲಿ ಎಲ್ಲರೂ ಕುಡಿಬೇಕಾಗಿರೋದು ಫಸ್ಟು ವಾಟರ್ ಅಂದರೆ ನೀರು ತುಂಬ 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 ಮುಖ್ಯ. ಇವಾಗ ನೀವು 1 ಲೀಟ್ರ್ ನೀರು ಕುಡಿತಾ ಇದ್ದೀರಾ ಅಂದರೆ ಅದರ ಅರ್ಧದಷ್ಟು ನಮಗೆ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಸೊ ಅದು ನಮಗೆ ಬ್ಲಡ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಕೊರತೆ, ಬ್ಲಡ್ ಏನು ಸೆಲ್ಸ್ ಇರುತ್ತೋ ಅದು ನಮಗೆ ಕೊರತೆ ಆಗ್ತಾ ಇದೆ. ಅಂದರೆ ನಮ್ಮ ಸೆಲ್ಸ್ ಡೆಡ್ ಸೆಲ್ಸ್ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಡೆಡ್ ಸೆಲ್ಸ್ ಜಾಸ್ತಿ ಆದಾಗ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ, ಹಾಗೆ ಜ್ವರ ಬರೋದು ಜಾಸ್ತಿ ಆಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಆಗಲಿ, ಯಾವುದೇ ಒಂದು ಎಲ್ಲಿ ನಮಗೆ ನೀರಿನ ಅಂಶ ಯಾವ ಆರ್ಗನ್ನಲ್ಲಿ ನಮಗೆ ಕಮ್ಮಿ ಆಗುತ್ತೋ ಆ ಆರ್ಗನ್ನಲ್ಲಿ ನಮಗೆ ಇನ್ಫೆಕ್ಷನ್ಸು ಜಾಸ್ತಿ ಆಗುತ್ತೆ. ಹಾಗಾದರೆ ಫಸ್ಟ್ ಬೇಕಾಗಿರೋದು ವಾಟರ್ಗಿಂತ, ನೀರಿಗಿಂತ ದೊಡ್ಡ ಒಂದು ಧನ್ವಂತರಿ ವೈದ್ಯ ಯಾವುದೂ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನೀರು ತುಂಬ ತುಂಬ ಮುಖ್ಯ. 3 ಲೀಟ್ರು 2 ಲೀಟ್ರು ಒಬ್ಬರಂತೂ ಕುಡಿಲೇಬೇಕು. ಮಕ್ಕಳಿಗೆ ಮೆಜರ್ ಮಾಡಿ ಕೊಡಿ. ಇನ್ನೊಂದು ಸ್ಟ್ರಿಕ್ಟಾಗಿ ಪಾಲಿಸಿ. ನಾನಿವಾಗ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ ಅಂದರೆ ಅದನ್ನು ಕಂಪ್ಲೀಟ್ ಮಾಡಿನೇ ನಾನು ಅದನ್ನು ಇಡೋದು. ಸ್ವಲ್ಪ ಕುಡಿದ್ಬಿಟ್ಟು ಇಡೋದು ಹಂಗೆ ಮಾಡಬಾರ್ದು. ಯಾವಾಗ ಮಕ್ಕಳಿಗೆ ಈ ಡಿಸೆಂಟ್ರಿ ಆಗುತ್ತೋ, ಲೂಸ್ ಮೋಷನ್ ಆಗುತ್ತೋ, ಇವಾಗ ಡಿಹೈಡ್ರೇಷನ್ ಆದಾಗ ಅವ್ರಿಗೆ ಸ್ವಲ್ಪ ನೀರು ಕುಡಿಸ್ಬೇಕು. ಫುಲ್ ಕಂಪ್ಲೀಟ್ 1 ಲೋಟ ಕುಡಿಸ್ಬಾರ್ದು. ಅಕಸ್ಮಾತ್ ಅವ್ರು ಆಟ ಆಡಿಬಿಟ್ಟು ಸುಸ್ತಾಗಿ ಸ್ವೆಟ್ಟೆಲ್ಲ ಆಚೆ ಬಂದಿದೆ ಅಂದರೆ ಅವ್ರಿಗೆ 1 ಲೋಟ ಕಂಪ್ಲೀಟಾಗಿ ಕೊಡಬೇಕು. ಇಂಥ ಒಂದು ವಾಟರ್ ಪ್ರೋಸೆಸ್ನ ನಾವು ಇಟ್ಕೋಬೇಕು. ನೀರು ಕುಡಿಲೇಬೇಕು, ಯಾರೇ ಆಗಲಿ ಎಲ್ಲರೂ ನೀರು ಕುಡಿಬೇಕು. ಅದು ಫಸ್ಟ್. ಸೆಕೆಂಡ್ ಬಂದು ಸಾಬುದಾನ. ಈ ಸಾಬುದಾನ ಅನ್ನೋದು ಗೆಡ್ಡೆ ಗೆಣಸಲ್ಲಿ ಮಾಡುವಂಥದ್ದು. ಈ ವೈಟ್ ಗೆಡ್ಡೆ ಗೆಣಸು ಬರುತ್ತಲ್ಲ, ಈ ಗೆಡ್ಡೆ ಗೆಣಸಲ್ಲೇ ಸಾಬುದಾನ ಮಾಡೋದು. ಸಾಬುದಾನ
ಪಾಯಸ ಮಾಡ್ಕೊಂಡು ಕುಡಿಯೋದು, ಇಲ್ಲ ಅದು ಸಾಬುದಾನದು ಚಿಪ್ಸು ಮಾಡ್ಕೊಂಡು ಹಪ್ಪಳ ಏನಾದರೂ ಮಾಡಿಕೊಂಡು ತಿನ್ನೋದು, ಈ ಥರ ಮಾಡಿದ್ರೆ ಅದನ್ನು ತಂಪಾಗುತ್ತೆ. ಮತ್ತು ಇನ್ನೊಂದು ತುಂಬ ತುಂಬ ಇಂಪಾರ್ಟೆಂಟು, ಈ ಯೂರಿನ್ ಇನ್ಫೆಕ್ಷನ್ಸ್ಗೆ ಮತ್ತು ಈ ಹೊಟ್ಟೆ ಇನ್ಫೆಕ್ಷನ್ಸ್ಗೆ ಮತ್ತು ಈ ಥ್ರೋಟ್ ಇನ್ಫೆಕ್ಷನ್ಸ್ಗೆ, ಈ ಲಂಗ್ಸ್ ಇನ್ಫೆಕ್ಷನ್ಸ್ಗೆ, ಈ ಕಿಡ್ನಿ ಇನ್ಫೆಕ್ಷನ್ಗೆ, ಇಂಥದಕ್ಕೆಲ್ಲನೂ ಮೇಯ್ನ್ ಅಂದರೆ ಚಿಯಾ ವಾಟರ್. ಇದು ಚಿಯಾ ವಾಟರ್ ಅಂದರೆ ನಿಮಗೆ ಗೆದ್ಗೆ ಅಂಗಡಿನಲ್ಲಿ ನೀವು ಕೇಳಿದ್ರೆ ನಿಮಗೆ ಸಿಗುತ್ತೆ. ಸಬ್ಜಿ ಇಲ್ಲ ಸಬ್ಜಾ ಅಂತ ಕೇಳಿದ್ರೆ ಸಿಗುತ್ತೆ. ಅದನ್ನು ನೀವು ನೆನೆ ಹಾಕಬೇಕು. ನೆನೆ ಹಾಕಿಬಿಟ್ಟು ನೀವು ಅದನ್ನು ಮಾರನೇ ದಿವಸ ಕುಡಿದ್ರೂ ನಡೆಯುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿದ್ರೂ ನಡೆಯುತ್ತೆ. ಮಕ್ಕಳಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕೊಡಿ. ಇಲ್ಲ ಅಂದರೆ ಅದನ್ನು ಇನ್ಸ್ಟೆಂಟಾಗಿ ನಿಮಗೆ ಉಷ್ಣ ಜಾಸ್ತಿ ಆಗೋಗಿದೆ ಅಂದರೆ ಚೆನ್ನಾಗಿ ಬಾಯ್ಲ್ ಮಾಡಿ ಸಕ್ಕರೆ ಹಾಕಿಬಿಟ್ಟು, ನೀವು ಶುಗರ್ ಪೇಷಂಟ್ ಆಗಿದ್ದರೆ ಸಕ್ಕರೆನೇ ಬೇಕಾಗಿಲ್ಲ. ಸೊ ನೀವು ಬಾಯ್ಲ್ ಮಾಡಿಬಿಟ್ಟು ತಣ್ಣಗೆ ಮಾಡಿಕೊಂಡು ಆಮೇಲೆ ಕುಡಿಯೋದು ತುಂಬ ತುಂಬ ಇಂಪಾರ್ಟೆಂಟ್. ಇವಾಗ ಈ ಚಿಯಾ ವಾಟರ್ ಆಗಲಿ, ಈ ಸಾಬುದಾನ ಆಗಲಿ, ಇದನ್ನೆಲ್ಲನೂ ನಾವು ಪ್ಯಾರಾಲಿಸಿಸ್ ಪೇಷಂಟ್ಸ್ಗೆ ಕೊಡ್ಬೋದಾ? ಮತ್ತು ಇದನ್ನು ನಾವು ಪ್ರೆಗ್ನೆಂಟ್ ಲೇಡೀಸ್ಗೆ ಕೊಡ್ಬೋದಾ? ಇಲ್ಲ ಇದನ್ನು ನಾವು ಯಾರು ಡೆಲಿವರಿ ಆಗಿರ್ತಾರಲ್ಲ ಬಾಣಂತಿ ಅವ್ರಿಗೆ ಕೊಡ್ಬೋದಾ? ನೋ, ಕೊಡಬಾರ್ದು. ಇವಾಗ ಮತ್ತು ಇನ್ಫೆಕ್ಷನ್ಸಿಂದ ಹೇಗೆ ಬಚಾವಾಗೋದು ಅಂದರೆ ವಾಟರ್ ತುಂಬ ತುಂಬ ಮುಖ್ಯ. ನಾನು ಹೇಳ್ದಂಗೆ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟು. ತರಕಾರಿ ತಂಪು ಐಟಮ್ಸು, ಈ ಸೌತೆಕಾಯಿ ತಿನ್ನೋದು ಇಂಥದ್ದೆಲ್ಲ ಒಳ್ಳೆಯದು. ಕರ್ಡ್ ನಾರ್ಮಲ್ ಆಗಿ ಕರ್ಡ್ ತಿನ್ಬೋದು, ಬಟ್ ಪ್ಯಾರಾಲಿಸಿಸ್ ಪೇಷಂಟ್ಸ್ ಕರ್ಡ್ ತಿನ್ನಬಾರ್ದು. ಅಂದರೆ ಮೊಸರು ತಿನ್ನೋದು ಬಿಟ್ಬಿಡಬೇಕು. ಪ್ಯಾರಾಲಿಸಿಸ್ ಪೇಷಂಟ್ಸ್ ಅವರು ಮೊಸರು, ಈ ಸೌತೆಕಾಯಿ ಕಮ್ಮಿ ಮಾಡಬೇಕು. ವಾಟರ್ ಮೆಲನ್ ತುಂಬ ತುಂಬ ಇಂಪಾರ್ಟೆಂಟು. ಅಂದರೆ ಈ ವಾಟರ್ ಮೆಲನ್ ತಿಂದ್ರೂ ನಮಗೆ ಏನೇ ಪ್ರಾಬ್ಲಮ್ ಇಲ್ಲಿ ಈ ಥರ ಈ ಇನ್ಫೆಕ್ಷನ್ಸಿಂದ ನಾವು ಆಚೆ ಬರ್ತೀವಿ. ಇವಾಗ ಹೈಬ್ರಿಡ್ ವಾಟರ್ ಮೆಲನ್ಸ್ ಬಂದಿದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಹೈಬ್ರಿಡ್ ವಾಟರ್ ಮೆಲನ್ಸ್ ಯೆಲ್ಲೋ ಕಲರ್ ಬಂದಿದೆ, ಅದಕ್ಕೆ ತಿನ್ಬೋದಾ? ನೋ, ಅದು ಇವಾಗ ಸದ್ಯಕ್ಕೆ ತಿನ್ನಬಾರ್ದು. ಯಾಕಂದರೆ ನಾನು ನೋಡಿರೋ ಹಾಗೆ ಇವಾಗ ಯಾರ್ಯಾರು ಆ ಹೈಬ್ರಿಡ್ ವಾಟರ್ ಮೆಲನ್ಸ್ ತಗೊಂಡು ತಿಂತಾ ಇದ್ದಾರೋ ಅವ್ರಿಗೆ ಗಂಟಲು ನೋವು ಬಂದಿದೆ, ಹಾಗೆ ಅವ್ರಿಗೆ ಇನ್ಫೆಕ್ಷನ್ಸು ಆಗಿದೆ. ಅದಕ್ಕೆ ನೀವು ಅದನ್ನು ಅವಾಯ್ಡ್ ಮಾಡೋದೇ ವಾಸಿ. ನಾರ್ಮಲ್ ವಾಟರ್ ಮೆಲನ್ ನಾವು ಏನು ರೆಡ್ ಕಲರು ಮತ್ತು ಈ ಪಿಂಕ್ ಕಲರ್ ತಿಂತೀವೋ ಅದೇ ವಾಸಿ. ಯೆಲ್ಲೋ ಕಲರ್ ಎಲ್ಲನೂ ಬೇಕಾಗಿಲ್ಲ. ಮತ್ತು ಪ್ಯಾರಾಲಿಸಿಸ್ ಪೇಷಂಟ್ಸು ಚಿಯಾ ವಾಟರು ತಿನ್ನಬಾರ್ದು. ಮತ್ತು ಇದೂ ನಾನು ಹೇಳ್ದಂಗೆ ಸಾಬುದಾನನೂ ಕಮ್ಮಿ ಮಾಡಿಬಿಡ್ಬೇಕು. ಅವರು ತಂಪು ಐಟಮ್ಸ್ ಅಂದರೆ ಕೋಲ್ಡ್ ಫ್ರಿಜ್ ವಾಟರ್ ಕುಡಿಬಾರ್ದು. ಬಿಸಿ ನೀರೇ ತಣ್ಣಗೆ ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು. ಅಂದರೆ ತುಂಬ ತಣ್ಣಗೆ ಅಂದರೆ ಫ್ರಿಜ್ಗೆ ಇಟ್ಬಿಟ್ಟು ಕುಡಿಯೋದಲ್ಲ, ಮತ್ತು ಮಡಿಕೆ ನೀರು ಇವಾಗ ಒಳ್ಳೆಯದಲ್ಲ. ಸೊ ನಾರ್ಮಲ್ ವಾರ್ಮ್ ವಾಟರ್ ಕುಡಿಯೋದು ಒಳ್ಳೆಯದು. ತುಂಬ ಹಾಟ್ ವಾಟರ್ ಆಗಲಿ, ತುಂಬ ಕೋಲ್ಡ್ ವಾಟರ್ ಆಗಲಿ ಇದು ಒಳ್ಳೆಯದಲ್ಲ. ಅಕಸ್ಮಾತ್ ಥ್ರೋಟ್ ಇನ್ಫೆಕ್ಷನ್ ಆಗಿದ್ರೆ ಪ್ಲೀಸ್ ಸ್ವಲ್ಪ ಹಾಟ್ ವಾಟರ್ ಇರಲಿ, ಜಾಸ್ತಿ ಹಾಟ್ ವಾಟರ್ ಬೇಡ, ಮತ್ತು ಜಾಸ್ತಿ ಕೋಲ್ಡ್ ವಾಟರು ಬೇಡ. ವಾರ್ಮ್ ವಾಟರ್ ಇದ್ದರೆ ಸಾಕು. ಇಷ್ಟು ಫ್ರೆಂಡ್ಸ್, ಆಯುರ್ವೇದಿಕ್ನಲ್ಲಿ ಕೆಲವೊಂದು ಐಟಮ್ಸ್ ಇದೆ, ಅದನ್ನು ನೀವು ತಿಂದರೆ ಒಳ್ಳೆಯದು, ತಂಪು ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಬಟ್ ತುಂಬ ಉಷ್ಣ ಆಗೋಗಿದೆ, ರ್ಯಾಷಸ್ ಬಂದುಬಿಟ್ಟಿದೆ, ತುಂಬ ಕೆರೆತ ಆಗಿದೆ ಅಂದರೆ ಅದನ್ನೆಲ್ಲ ತಿನ್ಬೋದು. ಬಟ್ ಚಿಯಾ ವಾಟರ್, ಈ ಸಾಬುದಾನ ನೆನೆಸ್ಬಿಟ್ಟು ಕುಡಿಯೋದು, ಇಲ್ಲ ಅದನ್ನು ಕುದಿಸ್ಬಿಟ್ಟು ತಣ್ಣಗೆ ಮಾಡಿ ಕುಡಿಯೋದು, ಇದೆಲ್ಲನೂ ಒಳ್ಳೆಯದು. ಪ್ಯಾರಾಲಿಸಿಸ್ ಪೇಷಂಟ್ಸ್ಗೆ ಏನು ಮಾಡಬೇಕು ಅಂದರೆ ಏನು ಮಾಡದೇ ಇರೋದೇ ವಾಸಿ. ನಾನು ಆಲ್ರೆಡಿ ಹೇಳಿದ್ದೀನಿ. ಸೌತೆಕಾಯಿ ಸ್ವಲ್ಪ, ಅದು ತುಂಬ ಬಿಸಿಲಿದ್ದಾಗ ಮೊಸರಂತೂ ತಿನ್ನಲೇಬಾರ್ದು. ಹೀಗೆ ಮತ್ತು ಈ ಬಾಣಂತಿರಿಗೆ ನಾನು ಹೇಳ್ದಂಗೆ ಬೇಡ. ಚಿಯಾ ವಾಟರ್ ನಿಮಗೆ ಸೆಟ್ ಆದರೆ ಕುಡೀರಿ, ಇಲ್ಲ ಅಂದರೆ ಬೇಡ. ಮತ್ತು ಈ ತುಂಬ ತಂಪು ಇರೋ ಐಟಮ್ಸು ಬೇಡ. ರ್ಯಾಷಸ್ ಇದ್ದರೆ ಓಕೆ, ಮಗುಗೆ ರ್ಯಾಷಸ್ ಆಗ್ತಾ ಇದೆ ಅಂದರೆ ಓಕೆ, ಆವಾಗ ಬೇಕಾದರೆ ಕುಡಿಬೋದು. ರ್ಯಾಷಸ್ ಬರೋದು ಬಂದು ಸ್ವಲ್ಪ ಜಾಸ್ತಿ ಆದಾಗ, ಉಷ್ಣತೆ ಜಾಸ್ತಿ ಆದಾಗ. ಎಲ್ಲದಕ್ಕೂ ಒಂದೇ ಕಾರಣ, ನೀರು ಕಮ್ಮಿ ಆಗೋದು. ಸೊ ಬಾಡಿನಲ್ಲಿ ನೀರು ಜಾಸ್ತಿ ಕುಡಿಯೋದ್ರಿಂದ ನಮಗೆ ಯಾವ ಪ್ರಾಬ್ಲಮ್ಸೂ ಬರೋದಿಲ್ಲ. ಮತ್ತು ನೀರಿನಾಂಶ ಜಾಸ್ತಿ ಇರುವಂತಹ ತರಕಾರಿಗಳು, ನೀರಿನಾಂಶ ಜಾಸ್ತಿ ಇರುವಂತಹ ಒಂದು ಹಣ್ಣುಗಳನ್ನ ನಾವು ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಇನ್ನು ಇದು ದೊಡ್ಡ ವಿಷಯನೂ ಅಲ್ಲ, ಇದನ್ನು ನಾವೇ ಸಾಲ್ವ್ ಮಾಡ್ಕೋಬೋದು. ಆದಷ್ಟು ಬೇಗ ಇದರಿಂದ ಆಚೆನೂ ಬರ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.